ಐತಿಹಾಸಿಕ ಮುದಗಲ್ ಪಟ್ಟಣದಲ್ಲಿ ಆಶಾಪುರ ನಾಟಕ ಕಂಪನಿ ರಂಗಭೂಮಿ ಮತ್ತು ರಂಗ ಕಲಾವಿದರ ಉಳಿವಿಗಾಗಿ ಸತತ 50 ವರ್ಷಗಳಿಂದ ಶ್ರಮಿಸುತ್ತಿರುವ ತಮಗೆ ಸುಂದರವಾದ ಕೋಟೆಗೆ ಹೆಸರು ವಾಸಿಯಾಗಿರುವ ಮುದಗಲ್ ಪಟ್ಟಣದ ಭಾಗದ ಕಲಾಸಕ್ತರ ಸಹಕಾರ ಬೇಕು. ಬಹು ವರ್ಷಗಳ ನಂತರ ನನ್ನದೇ ಆದ ಸ್ವಂತ ನಾಟಕ ಕಂಪನಿಯೊಂದಿಗೆ ನಿಮ್ಮ ಮುದಗಲ್ ಪಟ್ಟಣಕ್ಕೆ ರಂಗ ಪ್ರದರ್ಶನಕ್ಕೆ ಬಂದಿದ್ದಾಗಿ ಆಶಾಪುರದ ಸಂಗಮೇಶ್ವರ ನಾಟ್ಯ ಸಂಘದ ಒಡತಿ ನಾಟಕ ಅಕಾಡೆಮಿ ಮಾಜಿ ಸದಸ್ಯೆ ಪ್ರೇಮಾ ಗುಳೇದ್ಗುಟ್ಟ ಹೇಳಿದ್ದಾರೆ. ಕೋಟೆ ಪಕ್ಕದ ಸಂತೆ ಮೈದಾನದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ರಂಗ ಸಜ್ಜಿಕೆಯಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 34 ವರ್ಷಗಳಿಂದ ನಮ್ಮ ಸಮಾಜವು ಬಸವರಾಜ್ ಪಾಟೀಲ್ ನೇತೃತ್ವದಲ್ಲಿ ನಡೆದು ಬಂದು ಈ ನಾಟಕ ಕಂಪನಿ ಈಗ 9 ವರ್ಷಗಳಿಂದ ತಾನೇ ಮುನ್ನಡೆಸಿಕೊಂಡು ಬರುತ್ತಿದೆ. ಓರ್ವ ಮಹಿಳೆ ಒಂದು ನಾಟಕ ಕಂಪನಿ ನಡೆಸುವುದು ಸಾಮಾನ್ಯದ ಮಾತಲ್ಲ. ತಮ್ಮಂತೆ ಇನ್ನೂ 3 ಮಹಿಳೆಯರು ಕಂಪನಿ ನಡೆಸುತ್ತಿದ್ದಾರೆ. ಇದು ಕಷ್ಟದ ಕೆಲಸ. ಆದರೂ ರಂಗಭೂಮಿ ಕಲಾವಿದರು ಮತ್ತು ಕಲೆಯ ಉಳಿವಿಗಾಗಿ ತಾವು ಸಾಯುವವರೆಗೂ ಕಂಪನಿ ಮುನ್ನಡೆಸಿಕೊಂಡು ಹೋಗುವುದಾಗಿ ನುಡಿದರು. ಚಿಕ್ಕಂದಿನಿಂದಲೇ ನಾಟಕಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ನೃತ್ಯ ಮಾಡುತ್ತಲೇ ರಂಗಭೂಮಿಯಲ್ಲಿ ಬೆಳೆದದ್ದು ಕಲಾವಿದೆಯ ಮಗಳಾಗಿ 50 ವರ್ಷಗಳಿಂದ ರಾಜ್ಯದ ಉದ್ದಗಲಕ್ಕೂ ಸಂಚರಿಸಲಾಗುತ್ತಿದೆ. ಸಮಾಜದ ಮತ್ತು ಸರ್ಕಾರದಿಂದ ದೊರೆಯಬೇಕಾದ ಸ್ಥಾನಮಾನಗಳು ದೊರೆತಿವೆ. ಹೇಗಿನದಿದ್ದರೂ ರಂಗಭೂಮಿ ಉಳಿಯಬೇಕು ಮತ್ತು ಕಲಾವಿದರು ಬೆಳೆಯಬೇಕು ಎಂಬ ಉದ್ದೇಶದಿಂದ ಮಾತ್ರ ಕಂಪನಿ ಮುನ್ನಡೆಸಲಾಗುತ್ತಿದೆ ಎಂದರು. ಈ ನಾಟಕದಲ್ಲಿ ಅಶ್ಲೀಲ ಪದಗಳಿಗೆ ಅವಕಾಶವಿಲ್ಲ. ಕ್ಯಾಬ್ರೆ ನೃತ್ಯಗಳಿಗೆ ಉತ್ತಮ ಸಂಭಾಷಣೆ, ಉತ್ತಮ ಹಾಡು, ಸಂಗೀತ ಮತ್ತು ಅಭಿನಯದೊಂದಿಗೆ ಕಲಾಸಕ್ತರ ಮನ ತಣಿಸುವುದಾಗಿ ಅವರು ನುಡಿದರು. 34 ವರ್ಷಗಳಲ್ಲಿ ರಾಜ್ಯದೆಲ್ಲೆಡೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಎಚ್ಚರ, ತಂಗಿ ಎಚ್ಚರ, ದೇಸಾಯರ ದರ್ಬಾರ್, ಖಾನಾವಳಿ, ಚೆನ್ನೈ ಸೇರಿದಂತೆ ಅನೇಕ ನಾಟಕಗಳು ಸಾವಿರಾರು ಪ್ರಯೋಗಗಳನ್ನು ಕಂಡಿವೆ. ಇಲ್ಲಿಯೂ ಕಲಾಸಕ್ತರು ಕೈ ಹಿಡಿಯುತ್ತಾರೆ ಎಂಬ ನಂಬಿಕೆ ಇದೆ ಎಂದರು. ಅದರಂತೆ ರವಿವಾರದಂದು ವೈಭವದಿಂದ ಪ್ರಾರಂಭವಾಗುತ್ತದೆ. ಪ್ರತಿದಿನ 2 ಆಟ. ಸಂಜೆ 6:15ಕ್ಕೆ 9:30ಕ್ಕೆ ಆರಂಭವಾಗುತ್ತದೆ. ಇದು ಒಂದು ಫುಲ್ ಕಾಮಿಡಿ ನಾಟಕ.